ಊರಿನಲ್ಲಿ ಬಾವುಟಗುಡ್ಡೆಯಲ್ಲಿ ಅವಾರಣ ಆಗಿದೆ. ಇದೇ ಹೊತ್ತಿನಲ್ಲಿ ಈ ಸಂಗ್ರಾಮದಲ್ಲಿ ವೈದ್ಯ ಕೂಡ ಅಗ್ರಸ್ಥಾನದಲ್ಲಿ ನಿಂತು ಹೋರಾಟ ಮಾಡಿದವರು. ಇವರಿಗೆ ಇಂಗ್ಲಿಷ್, ನಾನು ಈಗ ಹೇಳಿದಾಗೆ ಇಂಗ್ಲಿಷ್ ಭಾಷೆ ಗೊತ್ತಿತ್ತು. ಉಪ್ಪಿನಂಗಡಿಯ ಖಜಾನೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದ್ದರು. ಕಲ್ಯಾಣಪ್ಪನ ಸೈನ್ಯ ಬಂದ ಸುದ್ದಿ ಕೇಳಿದ ಕೂಡಲೇ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿ ಇದ್ದವರನ್ನೆಲ್ಲ ಬಂಧಿಸಿ ಖಜಾನೆಯ ಬೀಗ ಹೊಡೆದು ಅಲ್ಲಿಯ ಸ್ವತ್ತುಗಳನ್ನು ಬಾಚಿ ಸುಮಾರು 50 ಮಂದಿ ದೇಶಭಕ್ತ ಯುವಕರೊಂದಿಗೆ ಪುತ್ತೂರಿಗೆ ಬಂದು ಕಲ್ಯಾಣಪ್ಪನ ಸೈನ್ಯ ಸೇರಿದರು. ತಾನು ತಂದಿದ್ದ ಕಾಣಿಕೆಯನ್ನು ಕಲ್ಯಾಣ ಸ್ವಾಮಿಗೆ ಕೊಟ್ಟು ಅಲ್ಲಿಯ ತನಕ ದಂಡಿನ ಉಸ್ತುವಾರಿ ರಾಮೇಗೌಡರದ್ದು ಆಗಿತ್ತು. ಯಾವಾಗ ಇಂಗ್ಲಿಷ್ ಬಲ್ಲವನು ಕಟ್ಟಾಲು ವೀರವನು ಆಗಿದ್ದ ಈ ಮಂಜಬೈದ್ಯ ಅವರನ್ನು ಆವಾಗ ಉಪ ದಂಡ ನಾಯಕನಾಗಿ ನೇಮಿಸಲಾಯಿತು. ಅಲ್ಲಿಗೆ ಕಲ್ಯಾಣಪ್ಪನ ದಂಡಿಗೆ ಬಲ ಬಂದಂತಾಯಿತು. ರಾಜನ ಪೋಷಕಿಯಲ್ಲಿ ಕಲ್ಯಾಣಪ್ಪನ ದಂಡನಾಯಕರ ಪೋಷಕಿಯಲ್ಲಿ ಮಂಜಬೈದ್ಯ ಮತ್ತು ರಾಮಗೌಡ ಕುದುರೆಯನ್ನು ಹಿಡಿದರು. ದಂಡು ಸಾಗಿ 1837 ಏಪ್ರಿಲ್ 5ರಂದು ಮಂಗಳೂರಿನ ಜಿಲ್ಲಾಧಿಕಾರಿ ತಲುಪಿದ ಕ್ರಾಂತಿವೀರರು ಬ್ರಿಟಿಷ್ ಧ್ವಜವನ್ನು ಕೆಳಗೆ ಇಳಿಸಿ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ ಭಾರತ್ ಮಾತೆಗೆ ಜಯವಾಗಲಿ ಎಂಬ ಕೂಗನ್ನು ಅಲ್ಲಿ ಆಡಿದವರು. ಅದರ ಉಸ್ತುವಾರಿಯನ್ನು ತೆಗೊಂಡವರು ಮಂಜಬೈದ್ಯರು. 13 ದಿನಗಳ ಬಳಿಕ ದಕ್ಷಿಣ ಕನ್ನಡ ಬ್ರಿಟಿಷ್ ಮುಕ್ತವಾಯಿತು. ಮುಂದೆ ಆ ಕೆನರಾ ದಂಗೆಯನ್ನು ಬ್ರಿಟಿಷ್ ಸೇನೆ ಹತ್ತಿಕ್ಕಿತು. ಯುದ್ಧದಲ್ಲಿ ಎಷ್ಟೋ ಜನ ಸತ್ತಿದರು. ಬಂಧಿಸಲ್ಪಟ್ಟ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಜಬೈದ್ಯನು ಇದ್ದ. ಬ್ರಿಟಿಷ್ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿಯ ಮಂಜಬೈದ್ಯ, ಅಪ್ಪಯ್ಯಗೌಡ, ಕಲ್ಯಾಣಸ್ವಾಮಿ, ಪುಟ್ಟಪ್ಪ ಬಸಪ್ಪ, ನಂದಾವರ ಲಕ್ಷ್ಮಪ್ಪ ಬಂಗಾರಸರ ಗಲ್ಲು ಶಿಕ್ಷೆಗೆ ಒಳಗಾದರು. 1837 ಈ ದಿವಸದಂದು ಮಂಗಳೂರಿನಲ್ಲಿ ಉಪ್ಪಿನಂಗಡಿಯ ಮಂಜಬೈದ್ಯನನ್ನು ಬಹಿರಂಗವಾಗಿ ಗಲ್ಲಿಗೇರಿಸುವಂತಹ ಕೆಲಸ ಆಯಿತು. ಶವವನ್ನು ಕಂಬದಲ್ಲೇ ಕೊಳೆತು ಹೋಗುವಂತೆ ಬ್ರಿಟಿಷರು ಮಾಡಿದರು. ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಏನು ಮಂಜಬೈದ್ಯ ಇದ್ದಾನೆ ಅವನನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಂಜಬೈದ್ಯನನ್ನು ನಾವು ಕೆಲಸಗಳಾಗಬೇಕು, ಸ್ಮರಿಸುವಂತಹ ಕೆಲಸಗಳಾಗಬೇಕು. ಇವತ್ತು ನಮ್ಮ ಗೆಜ್ಜೆಗಿರಿ ಈ ಕ್ಷೇತ್ರದಲ್ಲಿ ಅವರ ಪ್ರತಿಮೆಯನ್ನು ಆವರಣೆ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕು ಅಂತ ಕನಸನ್ನು ನಾನು ಕಂಡಿದ್ದೀನಿ. ಪುತ್ತೂರಿನ ಎಲ್ಲ ಈ ಜನರು, ಸ್ವಾತಂತ್ರ್ಯ ಹೋರಾಟಕ ಪ್ರಿಯರು ಏನಿದ್ದಾರೆ, ಹೋರಾಟಗಾರರನ್ನು ಇವರನ್ನು ಕೂಡ ಸ್ಮರಿಸುವಂತಹ ಕೆಲಸ ನಾವು ಮಾಡಬೇಕು. ನಿಮ್ಮ ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಮೆ ಇಲ್ಲದ ರಸ್ತೆಗೆ ಕೂಡ ಅವರ ಹೆಸರನ್ನು ಇಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ.